ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜುತವರ ಆತ್ಮೀಯರೇ. ಭ್ರಷ್ಟಾಚಾರಿಗಳ ಬಡಿದು ಹಾಕುವೆ ನಮ್ಮ CM DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹೌದಾ, ಸಾಧ್ಯನಾ? ಅದು DK ಶಿವಕುಮಾರ್ ಅವ್ರ ಮೇಲೆ ಆರೋಪಗಳು ಸಾಕಷ್ಟು ಇದ್ದಾವೆ. CBI ಆರೋಪದ, ED ಆರೋಪಗಳಿದ್ದಾವೆ. ಒಂದು ಎರಡು ಎಲ್ಲವು ಇರಲಿ. ಒಳ್ಳೆ ಗಡ್ಸ್ಮತ್ ಮಾತ್ರ ಅಧಿಕಾರಿಗಳ ಮೇಲೆ ಚಾಟಿಯೇಟ್ ಬೀಸಿದ್ದಾರೆ. ಅದೇ ಕಾಲಕ್ಕೆ ನೌಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೇಕಿವಲ್ಲ ಅಡ್ಮಿನಿಸ್ಟ್ರೇಷನ್ ಧ್ವನಿ ಬರೋಬ್ಬರಿ ಇದೆ. ಅದರ ವೈಯಕ್ತಿಕ ಬದುಕಾಗಿ ಎಷ್ಟು ಮಟ್ಟಿಗೆ ಪ್ರಭಾವ ಆಗ್ಬೋದು. ಮತ್ತು ನೀವು ಎಷ್ಟು ತಿಂಗಳಿದ್ದಾರೆ ಅವರು ಆಡಲಿ 17 ತಿಂಗಳು ಆಡಳಿತ ಬೇಡ, 14 ತಿಂಗಳು ಆಡಳಿತದ. ಅದರ ಇಡೀ ಭ್ರಷ್ಟಾಚಾರಿಗಳೆಲ್ಲ ಹೇಳೋದು ಬಡಿಯವ್ರನ್ನಪ್ಪ ಇವರು. ಸಾಧ್ಯದನ ಅಂತ ಏನೂ ಮಾಡೋದು ಬೇಡ್ರಿ. ಇಲ್ಲಿವರೆಗೆ ಆದಂಥ ಲೋಕಾಯುಕ್ತ ದಾಳಿಯಲ್ಲಿ ಸಿಲುಕಿದಂಥ ಅಧಿಕಾರಿಗಳನ್ನೆಲ್ಲರನ್ನೂ ಶಿಕ್ಷೆಗೆ ಒಳಪಡಿಸುವಂಥ ಕೆಲಸ ಆಗ್ಬೇಕೀಗ. ಈ ಕೆಲಸವನ್ನು ಒಂದು ಮಾಡಿದರೆ ಸಾಕು. ಯಾಕೆ ರೆಡ್ ಹ್ಯಾಂಡ್ ಆಗಿದ್ದಾರೆ ಅವರು. ಅಕ್ರಮ ದುಡ್ಡು ಗಳಿಸಿದಂಥ ಅನೇಕ ಅಧಿಕಾರಿಗಳು ಇಲ್ಲಿವರೆಗೆ ಶಿಕ್ಷೆ ಎಷ್ಟು ಜನಕ್ಕೆ ಆಗ್ಯದ. ಅದು ಶ್ವೇತಪತ್ರ ಹೊರಡಿಸ್ಬೇಕು. ಜೊತೆಗೆ ಶ್ವೇತಪತ್ರ ಹೊರಡಿಸೋ ಜೊತೆಗೆ ಈ ಲೋಕಾಯುಕ್ತದಲ್ಲಿ ಅಥವಾ ಇನ್ನುಳಿದಲ್ಲಿ ಸಿಕ್ಕಂಥ ಯಾರ್ಯಾರು ಈಗಾಗಲೇ ಅಪರಾಧಿಗಳಿದ್ದಾರೆ, ಅಪರಾಧಿಗಳನ್ನ ಮೊದಲು ಕೋರ್ಟಿಗೆ ಕಳಿಸಿ ಅದನ್ನು ಪ್ರೂವ್ ಮಾಡಿ ಅವ್ರಿಗೆ ಎಷ್ಟು ಜನಕ್ಕೆ ಶಿಕ್ಷೆ ಆಗ್ಯದ ಅಷ್ಟು ಜನಕ್ಕೆ ಶಿಕ್ಷೆ ಆಯ್ತು ಅಂದ್ರೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಯ್ತು ಅಂದ್ರೆ, ಆರೋಪಿಗಳಿಗೆಲ್ಲ ಶಿಕ್ಷೆ ಆಯ್ತು ಅಂದ್ರೆ ದೊಡ್ಡ ಸಾಹಸ ರೀ. ಇದರಿಂದ ಸಹಜವಾಗಿ ಅಧಿಕಾರಶಾಹಿ ವರ್ಗದವರು ಅಂಜಿ ನೀರಾಗ್ತಾರೆ. ಎರಡು ಮಾತಿಲ್ಲ. ನಿಜವಾಗಿಯೂ ಅಂಜಬೇಕಾದ್ರೆ ಯಾರು ಇದ್ದರೆ ಅವರು ಅಧಿಕಾರಶಾಹಿಗಳು. ಯಾಕಂದ್ರೆ ತಿಂಗಳ ಪೇಮೆಂಟ್ ಬರ್ತಿರ್ತದೆ, ಎಷ್ಟೋ ಬರಲಿ, ಗ್ಯಾರಂಟಿ ಲೈಫ್ ಇರ್ತದೆ. ಅದಕ್ಕಾಗ ಮೆಡಿಸಿನ್ದ ಅನುಕೂಲಗಳು ಇರ್ತವೆ. ಎಲ್ಲ ಅನುಕೂಲಗಳು ಇವು ಇರೋರು ಎಷ್ಟಪ್ಪ, ಒಂದು 5 ಲಕ್ಷ 5.5 ಲಕ್ಷ ಜನ ಇದ್ದಾರೆ ಇವರು ಅಧಿಕಾರಿಗಳು. ಜನಸೇವಕರು PFD ಬಂದ, PDO ಬಂದ, ಮತ್ತೊಬ್ಬ ಬಂದ, DC ಬಂದ, EC ಬಂದ, ಎಲ್ಲರೂ ಬಂದ ಲೋಕೋಪಯೋಗಿ ಇಲಾಖೆಯಲ್ಲಿದ್ದಂಥ ಅನೇಕ ಇಂಜಿನಿಯರ್ಗಳು ಇರ್ಬೋದು, ಮತ್ತಾರು ಇರ್ಬೋದು. ಇವರು ಏನೀಗಾಗಲೇ ಲೋಕಾಯುಕ್ತಲ್ಲಿದ್ದಾರಲ್ಲ, ಈಗ ಹಿಡಿದ ಲೋಕಾಯುಕ್ತ ಪ್ರತಿ ವಾರಕ್ಕೂ 15 ಜನ ಹಿಡಿದೇ ಹಿಡಿತದೆ. 30 ಕೋಟಿ ಹಿಡಿದೀವಿ, 20 ಕೋಟಿ ಹಿಡಿದೀವಿ, 40 ಕೋಟಿ ಹಿಡಿದೀವಿ ಅಂತ. ಈ ಏನು ಸಿಕ್ಕಂಥವ್ರು ಇದ್ದಾರೆ ಇವ್ರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ನಿಜವಾಗಿಯೂ DK ಶಿವಕುಮಾರ್ ಅವ್ರಿಗೆ ಹೌದಪ್ಪ ನಾ ಇದು ಬದಲು ಮಾಡಬೇಕು ಅನ್ನೋಂಥ ಇಚ್ಛಾಶಕ್ತಿ ಇದ್ದರೆ ಮಾಡಬೇಕು. ಇಲ್ಲ ನಗ್ತಾರೆ ಇವರು ಅಧಿಕಾರಿಗಳೆಲ್ಲ. IAS ಅಧಿಕಾರಿಗಳು, KS ಅಧಿಕಾರಿಗಳು, IPS ಅಧಿಕಾರಿಗಳು, ಇವರು ಸಾಮಾನ್ಯರು ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಇವರು ಅಸಾಮಾನ್ಯರು ಇವರೆಲ್ಲ. ಆದರೆ ಅದೇ ಕಾಲಕ್ಕೆ ಇವರೆಲ್ಲ ಭಯವಂತರು. ಯಾಕೆ ಭಯ ಪಡ್ತಾರೆ ಅಂದ್ರೆ ಲೈಫ್ ಇನ್ಸೆಕ್ಯೂರಿಟಿ ಆಗ್ತಂತೇಳಿ. ಇವಾಗ ಸೆಕ್ಯೂರ್ ಅವರು ವಯಸ್ಸಾದ್ಮೇಲೆ ರಿಟೈರ್ ಆಗಿ ಪೇಮೆಂಟ್ ಬರ್ತದೆ. ಜೊತೆಗೆ ಏನಾಗ್ತದಪ್ಪ, ಅವ್ರು ಬಿದ್ದು ಹೋದ್ಮೇಲೆ ಅವರು ಹೆಂಡತಿ ಅವ್ರಿಗೆ ಬದುಕಿರ್ತದೆ. ಇಷ್ಟೆಲ್ಲ ಸೆಕ್ಯೂರಿಟಿ ಕೊಟ್ಟಿರ್ತದೆ ಅಂದ್ಕೊಂಡು ಅವ್ರು ಭಯ ಪಡ್ತಾರೆ. ಅದಕ್ಕೆ ಅವರಲ್ಲಿ ಏನು ಬರೀ ಲೋಕಾಯುಕ್ತಕ್ಕೆ ಎಷ್ಟು ಜನ ಸಿಕ್ಕಿದ್ದಾರೆ, ಆದರೆ ಎಷ್ಟು ಜನ ಅಪರಾಧಿಗಳಾಗಿದ್ದಾರೆ ಅವ್ರು ಶಿಕ್ಷೆ ಕೊಡಿಸಿದರೆ ನಿಶ್ಚಿತವಾಗಿಯೂ ದೊಡ್ಡ ಸಾಧನೆ. ಈಗ ಮಾಡಬೇಕಾಯ್ತು ಈ ಕೆಲಸ. ಬಡಿದು ಹಾಕುವೆ ಡಬಲ್ ಬಿಲ್ ಮಾಡೋದು, ಸಿಂಗಲ್ ಬಿಲ್ ಮಾಡೋದು. ಎಷ್ಟು ಮಂದಿ ಹಿಡಿಯವ್ರಿ ನೀವು? 5-5.5 ಲಕ್ಷ ಜನ ಇದ್ದಾರೆ. ಒಬ್ಬ ಅಧಿಕಾರಿಗಳು ನಿಮಗೆ ಪ್ರಾಮಾಣಿಕ ಸಿಗ್ತಾ ಅಂತ ನನಗೆ ಅನಿಸೋದಿಲ್ಲ. ಇರ್ಬೋದು ಎಲ್ಲೋ ಪಾಪ. ಅವ್ರೆಲ್ಲರೂ ಏನು ಮಾಡಿಬಿಡ್ತಾರೆ, ಅವನು ಅಸ್ಪೃಶ್ಯ ಮಾಡಿಬಿಟ್ಟಿರ್ತಾರೆ. ಪ್ರಾಮಾಣಿಕ ಅಧಿಕಾರಿ ಅಂದರೆ ಏನಪ್ಪ ಇವತ್ತಾ? ಅಸ್ಪೃಶ್ಯ. ಯಾರು ದುಡ್ಡು ಮಾಡ್ಕೊಳಕ್ಕೆ ಬರೋದ್ರಿ ದಡ್ಡದರಿ ಅಂತೇಳಿ. ಮೂರ್ಖದಲ್ರಿ ಅವನ ಮನುಷ್ಯ. ಪ್ರಾಮಾಣಿಕ ಬಗ್ಗೆ ಮಾತಾಡ್ತಾನೆ, ಗಾಂಧಿ ಬಗ್ಗೆ ಮಾತಾಡ್ತಾನೆ, ಬಸವಣ್ಣ ಬಗ್ಗೆ ಮಾತಾಡ್ತಾನೆ, ಅವ್ರ ಬಗ್ಗೆ ಮಾತಾಡ್ತಾನೆ. ಸುಮ್ಮನೆ ರೀತಿ ಅವ್ರು ತಿನ್ನಾಗಿ ಬರೋದಿಲ್ಲ, ನಮಗೆ ತಿನ್ನಾಗಿ ಬಿಡೋದಿಲ್ಲ ಅಂತ ಅನೇಕ ಅಧಿಕಾರಿಗಳಿದ್ದಾರೆ. ಅನೇಕ ಅಲ್ಲ, ಮ್ಯಾಕ್ಸಿಮಮ್ ಅಧಿಕಾರಿಗಳಿದ್ದಾರೆ. ಹೇಳಿ ನಿಮಗೆ ಎಕ್ಸೆಪ್ಷನ್. ಭ್ರಷ್ಟಾಚಾರ ಮಾಡದ ಅಧಿಕಾರಿ ಎಕ್ಸೆಪ್ಷನ್, ಅಪವಾದ. ಇಷ್ಟು ಹೇಳ್ಬೋದು ಅದನ್ನು ಇವತ್ತಿನ ಸ್ಥಿತಿ ಒಳಗೆ. ಅದಕ್ಕಾಗಿ ಶಿವಕುಮಾರ್ ಅವರು ಒಳ್ಳೆ ವಿಚಾರ ಮಾಡಿದ್ದಾರೆ. 2 ದಿನ ಪ್ರವಾಸ ಮಾಡ್ತಾನೋ, ಪ್ರಜಾಸೇವೆ ಮಾಡ್ತಾನೋ, ಹಾಗೀಗ ಏನೋ ಮಾತಾಡ್ತಾ ಇದ್ದಾರೆ. ಮಾತು ಬೇರೆ. ಈ ಮೊದಲು ತಮ್ಮ ವಿಸ್ತರಣೆ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ತಮ್ಮ ಸಂಪುಟವನ್ನು ವಿಸ್ತರಣೆ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಇದು ಸರಳ ಇರ್ತದೆ ಕೆಲಸ. ಸಿದ್ದರಾಮಯ್ಯನ ವಿಶ್ವಾಸ ತೆಗೆದುಕೊಂಡ ತಮ್ಮ ಒಂದು 3-4 ಜನ ಹಾಕ್ಕೊಂಡು ಸಿದ್ದರಾಮಯ್ಯ ತ್ಯಾಗ ಮಾಡಿದ್ದಾರೆ ರೀ CM ಸೀಟನ್ನು. ಸಣ್ಣ ಕೆಲಸ ಅಲ್ಲದು. ಅವ್ರು ಹೇಳಿದ ಕೇಳ್ಕೊಂಡು ಹೋಗಿದ್ರೆ ಇವತ್ತು ಸುರಳಿತವಾಗಿ ವಿಸ್ತರಣೆ ಆಗ್ತದೆ. ಇನ್ನಾದ್ರು ಮುಗಿತಾರೆ ಯುದ್ಧದ. ಅದು ಈ ದುಮಿಡು ಹೆತ್ತದ ಇಷ್ಟರೊಳಗೆ ನನಗೆ ಆ ಖಾತೆ ಬೇಕಿರಿ, ನನಗೆ ಈ ಖಾತೆ ದುಡ್ಡಿದ್ದು ಯಾವ ಖಾತೆ ಅದಲ್ಲ ಹೊಡ್ಯಾಕೆಲ್ಲ ನೋಡೋರಲ್ಲ. ಪಾಪ ಅವರು ತಪ್ಪಲ್ರಿ. ಅವರು ದುಡ್ಡು ಕೊಟ್ಟು ಆರಿಸಿ ಬಂದಿದ್ದಾರೆ 224 ಶಾಸಕರು. ಇವರು ಒಬ್ಬ ಆದರೂ ಹೌದಪ್ಪ ದುಡ್ಡು ಕೊಟ್ಟಿಲ್ಲ, ಪ್ರಾಮಾಣಿಕ ದಾನ, ಗಾಂಧಿಯ ದಾನ, ಅಥವಾ ನಮ್ಮ ಇವತ್ತಿನ ಏನಪ್ಪ ಅಂದ್ರೆ ಅಣ್ಣಾ ಹಜಾರೆ ಅವರಂಗೆ ಭಾಳ ಬಡತನದಲ್ಲಿ ಮೇಲೆ ಬಂದಂಥ ವ್ಯಕ್ತಿ ಅದನ್ನು ಬಡವಾಗಿ ಬದುಕ್ತಾ ಇದ್ದಾನ ಇಲ್ಲ. ಇವ್ರು ಯಾರೂ ಇಲ್ಲ. ಇವನ್ FD ಇರ್ಬೋದು, SD ಇರ್ಬೋದು, ಎಲ್ಲರೂ. ಇವತ್ತೊಬ್ಬ SDA ಮಣಿ ಅಂದ್ರೆ
ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಮನೆ ಮಿನಿಮಮ್ ಅವ್ರು ಇಲ್ಲಪ್ಪ ಆದರೂ 10-20 ಲಕ್ಷ 50 ಲಕ್ಷದ ಮನೆಗಳು ಕಟ್ಕೊಂಡಿದ್ದಾರೆ. ಅವರು ಅಡ್ಡಾಡೋದು ಮಾಡೋದು, ಅದರಲ್ಲೂ ರೆವಿನ್ಯೂ ಡಿಪಾರ್ಟ್ಮೆಂಟ್ದಲ್ಲಿ ಮುಗಿದು ಹೋಗಿಬಿಡ್ತು. ಅವ್ರು ನಡೆಯವರು ಯಾರಿಲ್ಲ. PWD ಇರಲಿ, ಯಾವುದೇ ಇಲಾಖೆ ಇರಲಿ, ಏನು 33 ಇಲಾಖೆಗಳಿದ್ದಾವೆ, ಅಲ್ಲಿದ್ದಂಥ ಈ ಪರ್ಮನೆಂಟ್ ನೌಕರದಾರ ಹೆಚ್ಚು ಕಡಿಮೆ ಎಲ್ಲರೂ ಹೇಳಿ ನನ್ನ ಮಗ ಆರಂಭದಲ್ಲಿ ಎಲ್ಲೋ ಒಬ್ಬರು ಇರ್ಬೋದು ಪ್ರಾಮಾಣಿಕ. ಅದಕ್ಕೆ ಈಗ ಮಾಡಬೇಕಾದ ಏನೂ ಇಲ್ಲ. ಲೋಕಾಯುಕ್ತಂತೆ ಆಲ್ರೆಡಿ ಲಿಸ್ಟ್ ಅದ, ಅಲ್ಲಿ ಯಾರ್ಯಾರು ಇದ್ದಾರೆ, ಎಷ್ಟು ಹೇಳಿದ್ರು, ಎಷ್ಟು ಅಕ್ರಮವಾಗಿ ಗಳಿಸಿದ್ದಾರೆ, ಅವ್ರಿಗೆ ಮೊದಲು ಶಿಕ್ಷೆ ಕೊಡಿಸ್ರಿ. ಎಷ್ಟು ಮಂದಿಗೆ ಶಿಕ್ಷೆ ಅನ್ನೋದು ಅದು ಮೊದಲು ಶ್ವೇತಪತ್ರ ಹೊರಡಿಸ್ರಿ. ಶ್ವೇತಪತ್ರ ಹೊರಡಿಸಿ ಅವ್ರಿಗೆ ಶಿಕ್ಷೆ ಕೊಡಿಸಿದ್ರೆ ಉಳಿದವ್ರೆಲ್ಲರೂ ಹಂಚಿ ಹೋಗಿಬಿಡ್ತಾರೆ, ಮಾಡಲಿಕ್ಕೆ ಹೋಗೋದಿಲ್ಲ. ಎಂಥ IAS ಗ್ರೇಟ್ ಅಧಿಕಾರಿ ಇರಲಿ, ಅವ್ರಿಗೆ ಭಯ ಇರ್ತದೆ. ಹೌದಪ್ಪ, ನಾನು ಇನ್ಸೆಕ್ಯೂರಿಟಿ ಆಗ್ತದಪ್ಪ ಲೈಫ, ಶಿಕ್ಷೆ ಕೊಡಿಸ್ರಿ ಅವ್ರಿಗೆ. ಇದು ಮಾಡೋಕ್ಕಾಗ್ತದನ ನಮ್ಗೆ ನಿಂತು ವಿಚಾರ ಮಾಡುವಂಥ DK ಶಿವಕುಮಾರ್ ಅವ್ರು ಬಾಯಿ ಮಾತು ಹೇಳ್ರಿ, ಯಾರೂ ಅಂಜೋದಿಲ್ಲ, ಅಂಜಲಿಕ್ಕೆ ಸಾಧ್ಯವೂ ಇಲ್ಲ. ಏನೋ ಹೇಳಿದಾರ ಪಾಪ, ಪ್ರಸ್ತಾರ ಕೇಳ್ತಾ ಇರ್ತಾರೆ, ದೊಡ್ಡ ಮಾತಾಡ್ತಾರೆ, ಅಸಹಜದ ಮಾತಾಡಲಿ. ಇವ್ರ ಮೇಲೆ ಇದು ಸ್ವತಃ HDK ಅವರು ಆರೋಪ ಮಾಡ್ತಾರೆ, HDK ಅವ್ರ ಮೇಲೆ ಇವ್ರು ಆರೋಪ ಮಾಡ್ತಾರೆ. ಇಲ್ಲೇ ಅದಾವೆ ಸಾಕಷ್ಟು, ಇಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರು ಆರೋಪಗಳು, ಲಿಸ್ಟ್ಗಳಿದ್ದಾವೆ, ದೊಡ್ಡದು ಲಿಸ್ಟ್ ಎಷ್ಟು 6 ಅಶೋಕ್ ಮೇಲೆ ಆರೋಪ ಮಾಡ್ತಾರೆ. ಶುರು ಆಗ್ತದೆ ನೋಡ್ರಿ, ಇದು ಆಗ್ತದೆ. ನಿಮ್ಮಲ್ಲಿ ಭ್ರಷ್ಟಾಚಾರಿಗಳಲ್ಲಿ ಏನ್ರಿ, ನಿಮ್ಮಲ್ಲಿ ಏನೋ 3 ಮಂದಿ ಅವರು ರೀ. ಎತ್ತ ನೋಡಿದ್ರತ್ತ ಭ್ರಷ್ಟರ ಸಂತೆ, ಎಲ್ಲಿ ನೀವು ಕೈ ಹಾಕ್ತಾರಲ್ಲ ಭ್ರಷ್ಟ ಸಿಗ್ತದೆ ನಮ್ಗೆ, ಮತ್ತೆ ಅವ್ರು ಸಿಗೋದು ಹೇಗೆ ಕೈ ಹಾಕ್ತಾರೆ ಭ್ರಷ್ಟ ಅಂದಾಗ ಅದನ್ನು ಕಿತ್ತು ಹಾಕ್ತೀನಿ ಮಾಡ್ತೀನಿ ಅನ್ನುವಂಥ ಮಾತನ್ನು, ಭ್ರಷ್ಟಾಚಾರಿಗಳ ಬಡಿದು ಹಾಕುವೆ ಅನ್ನುವಂಥ ಮಾತನ್ನು ನಾವು ಸ್ವಾಗತ ಮಾಡ್ತೀವಿ. ಅದರ ಕೃತಿಯೊಳಗೆ ಬರಲಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಬಡಾಯಿ ಆಗಬಾರ್ದು. ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ಗಾದಿ ಮಾತಾಡೋದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅದನ್ನು ಬಡಾಯಿ ಆಗೋದು ಏನೂ ಹೋಗೋದು. ಅದಕ್ಕಿಂತಲೂ ಮುಖ್ಯವಾಗಿ ಅವ್ರು ಮಾಡಬೇಕಾಗಿದ್ದಷ್ಟ, ಮೊದಲ ಲೋಕಾಯುಕ್ತದಲ್ಲಿ ಆರೋಪಿತರಾದಂತಹ ಕೋಟಿಗಳಲ್ಲಿ ಅಕ್ರಮ ಹಣ ಸಂಪಾದಿಸಿದಂಥ ಈ ಅಧಿಕಾರಿಗಳಿಗೆ ಶಿಕ್ಷೆ. ಅದು ಸಣ್ಣ ಅಧಿಕಾರಿ ಇದ್ದಾರೆ ಅದರಲ್ಲಿ, IAS ಮತ್ತು ಅವರು ಇಲ್ಲ, ಅದರ ರಾಜಕಾರಣಿಗಳು ಮೊದಲೇ ಇಲ್ಲ. ಏನೋ ತಪ್ಪದೊಂದು ಯಡಿಯೂರಪ್ಪನವ್ರ ಕೇಸ್ ಆಗಿತ್ತು. ಅದು ಸಂತೋಷ್ ಹೆಗ್ಗಡೆ ಅನ್ನುವಂಥವರು ಒಬ್ಬ ಪ್ರಾಮಾಣಿಕ ನ್ಯಾಯಾಧೀಶರಿದ್ದರು, ನಿವೃತ್ತ. ಅವರಿದ್ದಂಥವ್ರು ಅದೊಂದು ಏನು ದೊಡ್ಡದು ಯಡಿಯೂರಪ್ಪನೊಬ್ಬರು ಹೇಳೋದು ದೊಡ್ಡದಾಯ್ತು. ಮತ್ತು ಕೊನೆಗೆ ಅವರು ಈಗ ಹೊರಗೆ ಅದಾರ ಮತ್ತು ಬೇರೆ. ಅದಕ್ಕೆ ಈಗ ಆಗಬೇಕಾದ್ರೆ ಸಣ್ಣ ಇಂಜಿನಿಯರು ಅವರು ಇರ್ತಾರೆ, ಲೋಕಾಯುಕ್ತ ಅವ್ರಿಗೆ ಮೊದಲು ಶಿಕ್ಷೆ ಕೊಡಿಸ್ರಿ ಅಷ್ಟೇ ನಾವು ಕೇಳ್ತಾ ಇರೋದು ಈ ಸಂದರ್ಭದಲ್ಲಿ. ಅದಕ್ಕಾಗಿ ನಮ್ಮ DK ಶಿವಕುಮಾರ್ ಅವರು ಈ 5.5 ಲಕ್ಷ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದರೆ ಇವರು ಯಾರೂ ಅಧಿಕಾರಿಗಳು ಇವ್ರ ಮಾತಿಗೆ ಬೆಲೆ ಕೊಡೋದಿಲ್ಲ ಅನ್ನೋದು. ಯಾಕಂದ್ರೆ ಕೇವಲ 12 ತಿಂಗಳದ. ಈಗ ಮೊದಲು ಮಾಡಲಿ, ಇದನ್ನು ಮಾಡಿದ್ರೆ ನಿಶ್ಚಿತವಾಗಿಯೂ 2028ರಲ್ಲಿ ಗೆಲುವು ಇವ್ರದ. ಯಾಕಂದ್ರೆ ಈಗ ದೊಡ್ಡ ದುಮ್ಡು ಹೇಳ್ತಾ ಇದೆ, ಬಿಡದಿ ಅದೇ ಕಾಲಕ್ಕೆ ಸಂಪುಟ ವಿಸ್ತರಣೆ, ಇವೆರಡೂ DK ಶಿ ಅವ್ರನ್ನ ತಿಂದು ಹಾಕುವ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಬಿಡದಿ ವಿಷಯ HD ಕುಮಾರಸ್ವಾಮಿ ಅಂತ ಪಾದಯಾತ್ರೆ ತನ್ನ ಮಗನ ಕಡೆಯಿಂದ ತಾವು ಫ್ಯಾನ್ ಬೆಳಿಕತ್ತ ಮತ್ತು ಬರೀ ಇವರು ಫ್ಯಾಮಿಲಿ ಮಾಡ್ಲಿಕ್ಕತ್ತಾರ. ಈಗ ನೋಡ್ರಿ, ಇವತ್ತು ತೊಗೊಳ್ರಿ ಎಷ್ಟು 1000 ಕೋಟಿ ರೂಪಾಯಿ ಆಸ್ತಿ ಐತಪ್ಪ ಇವ್ರ ಮಗಳದ್ದು, ಐಶ್ವರ್ಯ ಅವ್ರದ್ದು, ನಮ್ಮ DK ಶಿವಕುಮಾರ್ ಅವ್ರದ್ದು. ಹೆಂಗೆ ಗಳಿಸಿದ್ರು, ಏನು ಗಳಿಸಿದ್ರು ಇದನ್ನ ಕೇಳ್ತಾರೆ ಎಲ್ಲರೂ ಅಧಿಕಾರಿಗಳು. ಅವ್ರ ಮಗಳದ್ದು ಇವ್ರ ಆಸ್ತಿ ಅದು, ಹಾಗೆ HDK ಅವ್ರದ್ದು. HDK ಕೇಳ್ತಾರೆ, ನಿಮ್ದು ಎಷ್ಟಿದ್ರೆ ನಿಮ್ಮದು ಆಗಲಿ ಅಂತಾರೆ. ಅದರ ಈ ಥರ ಅರ್ಥ ಇಷ್ಟ. ಈ ಹೇಳಿಕೆ ಏನದಲ್ಲ, ಸುಮ್ಮನೆ ಒಂದಿಷ್ಟೇನೋ ಒಂದು ದೊಡ್ಡ ಸಂತೋಷ ಹೇಳಿದ್ದಾರೆ ಅಂತ ಹೇಳ್ಬೋದು. ಇವ್ರ ಕಡೆಯಿಂದ ಭ್ರಷ್ಟಾಚಾರ ಓಡಿಸ್ಲಿಕ್ಕೆ ಸಾಧ್ಯದನಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಅವರ ಕೊಡಬೇಕು. ಹೇಳಿದಾರೆ ಮಾಡಲಿ. ಇಲ್ಲಿವರೆಗಾದಂಥ ಲೋಕಾಯುಕ್ತದಲ್ಲಿ ಸಿಕ್ಕಂಥ ಎಲ್ಲ ಅಕ್ರಮ ಆಸ್ತಿದಾರ ಮೇಲೆ ಶಿಕ್ಷೆ ಆಗಲಿ, ಆಗ್ತದನ ನೋಡಿ ನೀನಾಗ್ತದೆ. ಆದರೂ ಧೈರ್ಯದ ಮಾತು ಹೇಳಿದರೆ ಸ್ವಾಗತ ಮಾಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ 16 ನ್ಯೂಸ್ ಅರ್ಥ ಸಿದ್ಧರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ. ಈ ಪ್ರಾಮಾಣಿಕ
ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.